ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ. ನಾನು ಸಂಗೀತ. ಕನ್ನಡ ಭಾಷೆ ನಮ್ಮ ಹೆಮ್ಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪದಗಳ ಸ್ಥಳದಲ್ಲಿ ಆಂಗ್ಲ ಪದಗಳನ್ನು ಬಳಸುವವರು ಹೆಚ್ಚಾಗುತ್ತಿದ್ದಾರೆ. ಈ ಬದಲಾವಣೆಗೆ ಮುಖ್ಯ ಕಾರಣ ಆಂಗ್ಲ ಮಾಧ್ಯಮದ ಶಾಲಾ ಶಿಕ್ಷಣ, ಭಾಷಾ ವ್ಯಾಮೋಹ ಮತ್ತು ಸಾಮಾಜಿಕ ಮಾಧ್ಯಮ. ಸೀರಿಯಲ್ನಲ್ಲಿ ಕನ್ನಡ ಮಿಶ್ರಿತ ಆಂಗ್ಲ ಮಾತುಗಳು ಪ್ರಭಾವ ಬೀರುತ್ತವೆ. ಬಹುಶಃ ಕನ್ನಡದಲ್ಲಿ ಮಾತನಾಡುವವರಿಗೆ ಅವನು ಇಂದಿನ ಕಾಲದವನು ಅನ್ನೋ ಟ್ಯಾಗ್ ಬರುತ್ತಿದೆ. ಉಪಹಾರ ಗೃಹಗಳಿಗೆ ಹೋಗಿ ಸಕ್ಕರೆ ಅಥವಾ ಉಪ್ಪು ಕೊಡಿ ಎಂದರೆ ಮುಖ ನೋಡುವ ಜನ ಶುಗರ್ ಅಥವಾ ಸಾಲ್ಟ್ ಕೊಡಿ ಎಂದರೆ ಬೇಗ ಸ್ಪಂದಿಸುತ್ತಾರೆ. ಅಮ್ಮ, ಅಕ್ಕ, ಅವ್ವ ಹೋಗಿ ಮಮ್ಮಿ, ಆಂಟಿ ಜೊತೆಗೆ ಸಿಸ್ ಆಗಿ ಅಕ್ಕ ತಂಗಿಯರನ್ನೋ, ಬ್ರೋ ಆಗಿ ಅಣ್ಣ ತಮ್ಮಂದಿರನ್ನೋ ಕರೆದು ನಮ್ಮ ಭಾಷೆಗೆ ಅವಮಾನ ಮಾಡುತ್ತಾರೆ. ಇದು ಹಾಸ್ಯಾಸ್ಪದವಾಗಿ ಕಾಣುತ್ತದೆ. ಜೆರಾಕ್ಸ್ ಬದಲು ನೆರಳಚ್ಚು, ಕ್ಯಾರೆಟ್ ಬದಲು ಕೆಂಬೇರು, ಬೀಟ್ರೋಟ್ ಬದಲು ಕಂದು ಬೇರು, ಟೊಮೊಟೊಗೆ ತಕ್ಕಳಿ ಅಥವಾ ಗೂದೆ ಹಣ್ಣು ಎಂದು ಯಾರೂ ಹೇಳುವುದಿಲ್ಲ. ಲೈಸೆನ್ಸ್ಗೆ ಪರವಾನಗಿ, ಇಮೇಲ್ಗೆ ಮಿಂಚೋಲೆ, ಸ್ಮಾರ್ಟ್ಫೋನ್ಗೆ ಜಾಣುಲಿ, ಮೊಬೈಲ್ ಅಥವಾ ಸೆಲ್ ಫೋನ್ಗೆ ಜಂಗಮವಾಣಿ, ರಿಂಗ್ ಟೋನ್ಗೆ ಕರೆಸದ್ದು, ನೆಟ್ವರ್ಕ್ಗೆ ಜಾಲಬಂಧ, ಕ್ಯಾಮ್ರಾಗೆ ತಿಟ್ಟುಕ ಅಥವಾ ಬಿಂಬಗ್ರಹಿ, ಇಂಟರ್ನೆಟ್ಗೆ ಮಿಂಬಲೆ, ವೆಬ್ಸೈಟ್ಗೆ ಮಿಂಬಲೆ ತಾಣ, ಡೌನ್ಲೋಡ್ಗೆ ನಕಲಿಳಿಸು, ಫೋಟೋಗೆ ನೆರಳುತಿಟ್ಟ, ವಿಡಿಯೋಗೆ ಓಡುತಿಟ್ಟ, ರೇಡಿಯೋಗೆ ಬಾನುಲಿ, ಪೊಲೀಸ್ಗೆ ಕಾಪುಗ ಕರೆಯುತ್ತಾರೆ ಎಂದು ಹೆಚ್ಚಿನ ಜನಕ್ಕೆ ಗೊತ್ತೇ ಇರುವುದಿಲ್ಲ. ಇನ್ನು ಕರೆಯುವುದೆಲ್ಲಿ? ಡಾಕ್ಟರ್ಗೆ ಮಾಂಜುಗ, ಮೆಡಿಸನ್ಗೆ ಮಾಂಜರಿಮೆ, ಸೈನ್ಸ್ಗೆ ಅರಿಮೆ, ಕಾಲೇಜ್ಗೆ ಉನ್ನತ ಶಿಕ್ಷಣ ಶಾಲೆ, ಬೈಸಿಕಲ್ಗೆ ತುಳಿಬಂಡಿ, ಅಪಾರ್ಟ್ಮೆಂಟ್ಗೆ ಕೂಡುಮನೆ, ರೆಫ್ರಿಜಿರೇಟರ್ಗೆ ಮಂಜುಪೆಟ್ಟಿಗೆ, ಬಸ್ಗೆ ಮಂದಿ ಬಂಡಿ, ಕಾರ್ಗೆ ಚಕ್ಕಡಿ, ಆಂಬ್ಯುಲೆನ್ಸ್ಗೆ ಮದ್ದು ಬಂಡಿ, ಫ್ಯಾನ್ಗೆ ಪಂಕ, ಐಸ್ ಕ್ರೀಮ್ಗೆ ಕೆನೆ ಮಂಜು, ಕೋಲ್ಡ್ಗೆ ಕುಳಿರು, ಡ್ರೀಮ್ಗೆ ಕನಲು ಎಂದು ಹೀಗೆ ಎಷ್ಟೋ ಪದಗಳನ್ನ ದಿನನಿತ್ಯ ಎಷ್ಟು ಮಂದಿ ಬಳಸುತ್ತಾರೆ. ಆದರೆ ನಾವು ಕನ್ನಡದಲ್ಲಿ ಮಾತನಾಡುವುದನ್ನ ಬಿಟ್ಟು ಆಂಗ್ಲ ಭಾಷೆಯಲ್ಲಿ ಈ ಪದಗಳನ್ನ ಬಳಸುವುದು ಅಭ್ಯಾಸ ಆಗಿದೆ. ಆದರೆ ಇದು ಯಾವತ್ತೂ ಒಳ್ಳೆಯದಲ್ಲ. ನಮ್ಮ ಶಬ್ದಗಳು ಆಂಗ್ಲ ಶಬ್ದಗಳಿಗೆ ಬದಲಾಗುತ್ತಾ ಹೋದರೆ ಮುಂದಿನ ಪೀಳಿಗೆಯವರು ಕನ್ನಡದ ಮೂಲ ಶಬ್ದಗಳನ್ನೇ ಮರೆತು ಬಿಡ್ತಾರೆ. ನಮಗೆ ಕನ್ನಡವನ್ನ ಉಳಿಸಲು ಸಣ್ಣ ಪುಟ್ಟ ಮಾರ್ಗಗಳು ಇದ್ದಾವೆ. ದಿನನಿತ್ಯ ನಮ್ಮ ಮನೆಯಲ್ಲೂ ಸ್ನೇಹಿತರಲ್ಲಿಯೂ ಕನ್ನಡದಲ್ಲಿ ಮಾತನಾಡೋದು, ಕನ್ನಡ ಪುಸ್ತಕಗಳನ್ನ ಓದೋದು, ನಮ್ಮ ಊರಿನ ಹಬ್ಬ ಆಚರಣೆಗಳ ಬಗ್ಗೆ ಜ್ಞಾನ ಪಡೆದುಕೊಳ್ಳೋದು ತುಂಬಾ ಮುಖ್ಯ. ಕನ್ನಡದ ಶಬ್ದಗಳನ್ನೇ ಬಳಸೋದು ನಮ್ಮ ಭಾಷೆಗೆ ಜೀವ ಕೊಡುವಂತೆ ಇರುತ್ತದೆ. ನಮಗೆ ಕನ್ನಡವೇ ಹೃದಯ, ಅದನ್ನು ಉಳಿಸೋದು ನಮ್ಮ ಹೊಣೆಗಾರಿಕೆ. ಕನ್ನಡ ಮಾತಾಡಿ, ಕನ್ನಡ ಉಳಿಸಿ. ನೀವಿನ್ನ ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.